ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಯಾಜಕ ಕಾಂಡ 19ನೇ ಅಧ್ಯಾಯ ಅದರ 16ನೇ ವಚನ ವಾಕ್ಯ ಹೇಳ್ತದೆ ಏನಂತಂದರೆ, ಪರಿಚಯ ಉಳ್ಳವರಲ್ಲಿ ಒಬ್ಬರ ಮೇಲೊಬ್ಬರು ಚಾಡಿ ಹೇಳಬಾರದು, ಮತ್ತೊಬ್ಬನಿಗೆ ಮರಣ ಶಿಕ್ಷೆ ಆಗಲೇಬೇಕೆಂದು ಛಲ ಹಿಡಿಯಬಾರದು, ನಾನು ಯೆಹೋವನು ಎನ್ನುವುದಾಗಿ. ಕರ್ತನಲ್ಲಿ ಪ್ರೀತಿಯ ಮಕ್ಕಳೇ, ಪರಿಚಯ ಉಳ್ಳವರ ಮಧ್ಯದಲ್ಲಿ ಎಷ್ಟೋ ವಿಧವಾದಂಥ ವ್ಯತ್ಯಾಸದ ಮಾತುಗಳು ಈ ದಿನದಲ್ಲಿ ನಾವು ನೋಡ್ತೇವೆ. ಅವರು ನಮಗೆ ಪರಿಚಯದವರಾಗಿದ್ದಾರೆ, ಏನು ಗೊತ್ತಿಲ್ವಾ ಅವ್ರು ಹೇಗಿದ್ದಾರೆ ಎಂಬುದಾಗಿ ಅವರ ಕುರಿತು ನಾನು ಪೂರ್ತಿ ಇತಿಹಾಸವನ್ನೇ ಹೇಳ್ತೇನೆ. ಅವರ ಕುಟುಂಬದ ಇತಿಹಾಸ, ಅವರು ನಡೆದುಕೊಂಡು ಬಂದಂಥ ಅವರ ತಾತ ಮುತ್ತಾತನ ಕಥೆಯನ್ನು ನಾನು ಹೇಳ್ತೇನೆ ಕೂತುಕೊಂಡಾಗಿ ನಾವು ಕೆಲವರಿಗೆ ಹೇಳುವಂಥದ್ದುಂಟು. ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತೇವೆ, ಪರಿಚಯ ಉಳ್ಳವರ ಮಧ್ಯದಲ್ಲಿ ನೀನು ವಿಷದ ಬೀಜವನ್ನು ಬಿತ್ತಬೇಡ, ಚಾಡಿಯ ಮಾತುಗಳನ್ನು ಹೇಳಬೇಡ ಎಂದಾಗ. ಹೆಣ್ಣು ಮಕ್ಕಳ ಮಧ್ಯದಲ್ಲಿಯೂ ಕೆಲವೊಂದಾವರ್ತಿ ಗಂಡು ಮಕ್ಕಳ ಮಧ್ಯದಲ್ಲಿ ಇದು ಸಾಮಾನ್ಯವಾಗಿ ನಡೆಯುವಂತಹ ಸಂದರ್ಭವಾಗಿದೆ. ನಾವು ನೆನೆಸುವುದಿಲ್ಲ ಇದು ನಿಜಕ್ಕೂ ದೇವರ ದೃಷ್ಟಿಯಲ್ಲಿ ಅಸಹ್ಯವಾದುದು ಎನ್ನುವುದಾಗಿ. ಬಹು ಸುಲಭವಾಗಿ ನಮ್ಮ ನಾಲಿಗೆಯಿಂದಲೂ ಬರುವಂತಹ ಮಾತು, ಬಹು ಸುಲಭವಾಗಿ ನಮ್ಮ ಹೃದಯದಲ್ಲಿ ಅಡಕವಾಗಿರುವಂಥ ಎಲ್ಲ ವಿಷಯಗಳು ಹೊರಹಾಕುವಂಥದ್ದು ನಾವು ನೋಡ್ತೇವೆ. ವಾಕ್ಯ ಹೇಳ್ತದೆ, ಪರಿಚಯ ಉಳ್ಳವರ ಮಧ್ಯದಲ್ಲಿ ಒಬ್ಬರ ಮೇಲೊಬ್ಬರಿಗೆ ಚಾಡಿ ಹೇಳಬೇಡಿ. ನನಗೆ ಇವರ ವಿಷಯ ಗೊತ್ತಿದೆ ಅನ್ನೋದಾಗಿ ಅವರ ಮುಂದೆಯೂ, ಅವರ ವಿಷಯ ನನಗೆ ಗೊತ್ತಿದೆ ಅನ್ನೋದಾಗಿ ಇನ್ನೊಬ್ಬರ ಮುಂದೆಯೂ ಹೇಳಿ ಕೆಲವರ ಸಾಕ್ಷಿ ಜೀವಿತವನ್ನು ನೀವು ಹಾಳು ಮಾಡಬೇಡಿ. ಪರಿಚಯ ಉಳ್ಳವರ ಸಾಕ್ಷಿ ಜೀವಿತವಾಗಿರುವುದು, ಪರಿಚಯ ಉಳ್ಳವಂಥವರ ಜೀವಿತ ನಿಮ್ಗೆ ಗೊತ್ತಿದ್ರೂ ಸಹ ನೀನು ಸುಮ್ಮನಾಗಿರುವಂಥದ್ದು ನ್ಯಾಯವಾದದ್ದು. ಅವರ ಮಧ್ಯದಲ್ಲಿ ಪ್ರೀತಿ ಬೆಳೆಸಬೇಕೇ ಹೊರತು ಅಸಮಾಧಾನವಾದದ್ದಲ್ಲ. ಅದಕ್ಕೆ ಸತ್ಯವೇದದಲ್ಲಿ ನಾವು ಹೇಳುವಂಥ ಕರ್ತನ ಮಾತಿಗೆ ನಾವು ಈ ದಿನ ಕಿವಿಗೊಡೋಣ. ದೇವರ ವಾಕ್ಯ ಹೇಳ್ತದೇನೆಂದರೆ, ಒಬ್ಬರ ಮೇಲೆ ಒಬ್ಬರು ಚಾಡಿ ಹೇಳ್ಬೇಡ್ರಿ, ಮತ್ತೆ ಛಲ ಹಿಡಿದು ಅಯ್ಯೋ ಇವನು ಕೊಲೆ ಮಾಡಿದ್ದಾನೆ, ಇವನಿಗೆ ಕೊಲೆನೇ ಆಗಬೇಕು, ಇವರು ನನ್ನ ಮಕ್ಕಳಿಗೆ ಮೋಸ ಮಾಡಿದ್ದಾರೆ, ಮೋಸನೇ ಆಗಬೇಕು, ಅವರಿಗೂ ಸಹ ಅವರು ನನಗೆ ದ್ರೋಹ ಮಾಡಿದ್ದಾರೆ, ಅವರಿಗೆ ದ್ರೋಹನೇ ಆಗಬೇಕು, ಅವರು ನನಗೆ ಅನ್ಯಾಯವಾಗಿ ನಡೆದುಕೊಂಡಿದ್ದಾರೆ, ಅವರಿಗೂ ಸಹ ಇಂಥ ಗತಿ ಆದರೆ ಅವರಿಗೆ ಚೆನ್ನಾಗಿರ್ತದೆ ಎನ್ನುವಂತಹ ತೀರ್ಪುಗಳು, ಇಂಥ ಮರಣದಂಡೆಯನ್ನೇ ಆಗಲಿ ಬೇರೆ ವಿಧವಾದಂಥ ತೀರ್ಪುಗಳು ನಾವು ಮಾಡುವುದು ಬೇಡ ಎಂದಾಗ ವಾಕ್ಯ ಹೇಳ್ತದೆ. ಅವನು ಸತ್ತಿದ್ದಾನಲ್ಲ, ನನ್ನ ಪ್ರಾಣ ತೆಗೆದಿದ್ದಾನಲ್ಲ, ನನ್ನ ಕುಟುಂಬದವರ ಪ್ರಾಣ ತೆಗೆದಿದ್ದಾನಲ್ಲ, ಅವರು ಸಹ ಸಾಯಬೇಕು ಎನ್ನುವಂತಹ ಛಲ, ಅಂಥ ಒಂದು ಛಲದ ಮಾತುಗಳು, ಛಲ ಹಿಡಿದವರನ್ನು ಕೊಂದು ಹಾಕಬೇಕೆನ್ನುವಂಥ ಹೃದಯವು ನಿಮ್ಮಲ್ಲಿ ಬೇಡ ಎಂಬುದಾಗಿ ದೇವರು ಈ ದಿನ ಹೇಳ್ತಲಿದ್ದಾನೆ. ಇದಕ್ಕಾಗಿ ಈ ವಾಕ್ಯವನ್ನು ನಾವು ಮನಸ್ಸಿಗೆ ತಂದುಕೊಳ್ಳೋಣ. ದೇವ, ನಾನು ಅನೇಕ ವರ್ತಿ ಛಲ ಹಿಡಿದಿದ್ದೇನೆ, ಅನೇಕ ವರ್ತಿ ನಾನು ಚಾಡಿಯ ಮಾತುಗಳನ್ನು ಹೇಳಿದ್ದೇನೆ, ದಯವಿಟ್ಟು ಇದನ್ನು ನನ್ನನ್ನು ಕ್ಷಮಿಸಿಬಿಡು. ನಾನು ಮತ್ತೊಂದಾವರ್ತಿ ಇಂಥ ಪಾಪದ ಕೃತ್ಯವನ್ನು ಮಾಡುವುದಿಲ್ಲ, ಮತ್ತೊಂದಾವರ್ತಿ ನಾನು ಛಲ ಹಿಡುವುದಿಲ್ಲ, ಮತ್ತೊಂದಾವರ್ತಿ ನಾನು ಪರಿಚಯವರ ಮಧ್ಯದಲ್ಲಿ ಚಾಡಿಯ ಮಾತುಗಳನ್ನು ಆಡುವುದಿಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸು, ನನ್ನನ್ನು ನಿನ್ನ ಮಾರ್ಗದಲ್ಲಿ ನಡೆಸುವುದಾಗಿ ದೇವರಿಗೆ ಹೇಳೋಣ. ಹಾಗಾಗುವಂಥ ದೇವರ ಕೃಪೆಯನ್ನು ಅನುಗ್ರಹ ಮಾಡಿ. ಹಲ್ಲೆಲೂಯಾ, ಆಮೆನ್.